ಅಯೋಧ್ಯೆ ಶ್ರೀ ಬಾಲರಾಮನ ದೇವಸ್ಥಾನ. ಅಯೋಧ್ಯೆಯಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ರಾಮ ಮಂದಿರದ ಗರ್ಭಗುಡಿಯ ಚಾವಣಿಯಿಂದ ನೀರು ಸೋರಿಕೆ ಆಗ್ತಾ ಇದೆ. ಮಳೆ ನೀರು ಹೊರಹಾಕಲು ವ್ಯವಸ್ಥೆ ಕೂಡ ಇಲ್ಲ. ಶ್ರೀರಾಮನಿಗೆ ಅಭಿಷೇಕ ಮಾಡೋದನ್ನ ನಿಲ್ಲಿಸಿದ್ದಾರೆ ಭಕ್ತಾದಿಗಳು. ದೇಗುಲದ ಮುಖ್ಯ ಅರ್ಚಕ ಸತ್ಯೇಂದ್ರ ದಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿವಾದ ದೊಡ್ಡದಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ದೇಗುಲದ ಸಮಿತಿಯವರು. ದೇಗುಲದ ಮೊದಲ ಅಂತಸ್ತಿನ ಕಾಮಗಾರಿ ನಡೀತಾ ಇದೆ. ನಿರ್ಮಾಣ ಆಗ್ತಾ ಇರೋದ್ರಿಂದ ನೀರು ಸೋರಿಕೆ ಸಹಜ. ದೇಗುಲ ನಿರ್ಮಾಣ ಸಮಿತಿ ಮುಖ್ಯಸ್ಥ ನೃಪೇಂದ್ರ ಮಿಶ್ರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುರು ಮಂಟಪದ ಮೇಲ್ಚಾವಣಿಯ ಇನ್ನೂ ತೆರೆದುಕೊಂಡಿದೆ. 2ನೇ ಮಹಡಿ ನಾಗರ ಶೈಲಿಯ ಗೋಪುರ ಪೂರ್ಣ ಆದ ಬಳಿಕ ಸೋರಿಕೆ ನಿಲ್ಲುತ್ತೆ. ದೇಗುಲ ನಿರ್ಮಾಣ ಸಮಿತಿ ಮುಖ್ಯಸ್ಥ ನೃಪೇಂದ್ರ ಮಿಶ್ರಾ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.